ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಆಸೆ ಇಂದು ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮಂಜನ್ ವಿಡಿಯೋ ತನ್ನ ಮೊಬೈಲಲ್ಲಿ ಇದೆ ಅಂತ ಕೇಳಿದ್ದನ್ನು ನೋಡಿ ಮೀನಾ ಹಾಗೂ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಮಂಜ ಹೇಳ್ತಾನೆ, ನಾನು ಶಾಂತಿಯ ದುಡ್ಡು ಕದ್ದಿರೋದು ಬಾವಾಗೆ ಗೊತ್ತು ಅಂತೇಳಿ ಹೇಳ್ತಾನೆ. ಕುಸುಮ ಬಾವಾಗ ಗೊತ್ತಾ ಅಂತ ಹೇಳಿದಾಗ ಅದಕ್ಕೆ ಬಾವ ನನ್ನ ಕೈ ಮುರಿದಿದ್ದು ಅಂತೇಳಿ ಹೇಳ್ತಾನೆ ಮಂಜ. ಏನೋ ಇವೆಲ್ಲ ಅಂತ ಕನಕ ಭಯಪಟ್ಟು ಕೇಳ್ತಾ ಇರ್ತಾರೆ. ಹಾಗೆ ಮಂಜ ಆ ದುಡ್ಡನ್ನೆಲ್ಲ ವಾಪಸ್ ಮಾಡಿದೆ ಅಂತ ಹೇಳಿ ಸೂರ್ಯ ಕೊಟ್ಟೆ ಅಂತೇಳಿ ಹೇಳ್ತಾನೆ. ಬಾವ ಅವತ್ತು ನಾನು ಸಿಗಾಕೊಳ್ಬಾರ್ದು ಅಂತ ಹೇಳಿ ಬಚಾವ್ ಮಾಡಿದ್ರು ಅಂತೇಳಿ ಹೇಳ್ತಾನೆ ಮಂಜ. ಆಗ ಕುಸುಮ ಅವ್ರು ಹೇಳ್ತಾರೆ, ಅವತ್ತು ನಿನ್ನ ಕೈ ಮುರಿದಿದ್ದನ್ನು ನೋಡಿ ನಾನು ನಿಮ್ಮ ಬಾವನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದೆ. ನಾನು ಎಷ್ಟು ಬೈದಿದ್ದೆ ಅಂಥೇಳಿ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಎಷ್ಟು ಉಪಕಾರ ಮಾಡಿದ್ದಾರೆ ನೋಡು. ನೀನು ಸಿಗಾಕೊಳ್ದಿರೋ ಥರ ನೋಡ್ಕೊಂಡಿದ್ದಾರೆ. ಈ ವಿಷಯ ಗೊತ್ತಿಲ್ಲದೆ ಅವ್ರಿಗೆ ಎಷ್ಟು ಬೈದಿದ್ದೀನಿ ಅಂತೇಳಿ ಹೇಳ್ತಾರೆ ಕುಸುಮ. ಆಗ ಮೀನಾ ಹೇಳ್ತಾಳೆ, ನಾನು ಮಂಜಂಗೆ ಯಾಕೆ ಹೊಡೆದ್ರಿ ಅಂತ ಹೇಳಿ ನನ್ನ ಗಂಡನ ಎಷ್ಟು ಪ್ರಶ್ನೆ ಮಾಡಿದ್ದೀನಿ ಗೊತ್ತಾ. ಏನಂದ್ರು ಅವ್ರು ಯಾವತ್ತೂ ಬಾಯಿ ಬಿಟ್ಟಿಲ್ಲ. ಒಂದು ವೇಳೆ ಅವ್ರಿಗೂ ಗೊತ್ತಾಗಿರಬೇಕು, ನಂಗೆ ಈ ವಿಷಯ ಗೊತ್ತಾದರೆ ನಾನು ಎಷ್ಟು ನೊಂದ್ಕೋತೀನಿ ಅಂತ ಹೇಳಿ. ಅದಕ್ಕೆ ಅವ್ರು ಈ ವಿಷಯ ನಂಗೆ ಹೇಳಲೇ ಇಲ್ಲ ಅಂತೇಳಿ ಹೇಳ್ತಾರೆ ಮೀನಾ. ನನಗೋಸ್ಕರ ಅಂತ ಹೇಳಿ ಈ ವಿಷಯನ ಸಹಿಸ್ಕೊಂಡಿದ್ರು, ನಾನು ಅದನ್ನು ಅರ್ಥ ಮಾಡ್ಕೊಳ್ದೆ ಹೋದ್ನಲ್ಲ ಅಂತೇಳಿ ಮೀನಾ ನೊಂದ್ಕೋತಾಳೆ. ಬೇರೆ ಯಾರಾದರೂ ಆಗಿದ್ದರೆ ನಿಂಗೆ ಸರಿಯಾಗಿ ಬುದ್ಧಿ ಕಲಿಸಿರೋರು ಭಾವ ಆಗಿದ್ದಕ್ಕೆ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದಾರೆ. ಅದು ಅಲ್ಲದೆ ಕಾಲೇಜಲ್ಲಿ ಎಕ್ಸಾಮ್ ಬರೆಯೋಕೆ ಬಿಡ್ತಿಲ್ಲ ಅಂತ ಹೇಳಿ ಇವನ್ ಸಲುವಾಗಿ ಜೈಲಿಗೆ ಬೇರೆ ಹೋಗಿ ಬಂದರು ಹೇಳಿ ಕನಕ ಹೇಳ್ತಿರ್ತಾಳೆ. ಆಗ ಕುಸುಮ ಅವ್ರು ಹೇಳ್ತಾರೆ, ಏನೇನೋ ಹೇಳ್ತಾ ಇದೆಯಲ್ಲ ಅಂತ ಹೇಳಿ. ಹೌದು, ಇವನಿಗೆ ಹೆಲ್ಪ್ ಮಾಡೋಕೆ ಹೋಗಿ ಭಾವ ಒಂದಿನ ಜೈಲಲ್ಲಿದ್ರು ಅಂತೇಳಿ ಹೇಳ್ತಾಳೆ. ಈ ಮನೆ ಮರ್ಯಾದೆ ಹೋಗಬಾರ್ದು ಅಂಥೇಳಿ ಅವರು ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ನಂಗೆ ಈಗ ಅರ್ಥ ಆಗ್ತಾ ಇದೆ ಅವ್ರ ಫೋನ್ ಕಳೆದೋಗಿರುವಾಗ ಯಾಕಷ್ಟು ಒದ್ದಾಡ್ತಾ ಇದ್ರು ಅಂಥೇಳಿ. ಅದು ಫೋನ್ಗೋಸ್ಕರ ಅಲ್ಲ, ಆ ವಿಡಿಯೋಗೋಸ್ಕರ ಅಂಥೇಳಿ. ಎಲ್ಲಿ ಮಂಜನ ಜೀವನ ಹಾಳಾಗುತ್ತೋ ಅಂತ ಹೇಳಿ ರಾತ್ರಿಡೀ ನಿದ್ದೆ ಮಾಡದೆ ಕನ್ವರಿಸ್ತಾ ಇದ್ರು. ಆದರೆ ಒಬ್ಬರು ಮಾಡಿರೋ ತಪ್ಪು ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ ಅಲ್ವಾ ಅಂಥೇಳಿ ಮೀನಾ ಹೇಳ್ತಾಳೆ. ಹಾಗಿದ್ರೆ ಆ ವಿಡಿಯೋ ಅಳಿಯಂದ್ರ ಮೊಬೈಲಿಂದಲೇ ಬಂದಿರೋದಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಕುಸುಮ. ಕುಸುಮ ಅವ್ರು ಹೇಳ್ತಾರೆ, ಸ್ವಂತ ಅಮ್ಮನ ದುಡ್ಡೇ ಮಂಜ ಕಳುವು ಮಾಡಿದ್ರು. ಅದನ್ನು ಯಾರಿಗೂ ಹೇಳ್ದೆ ಅವ್ರ ಮನಸ್ಸಲ್ಲೇ ಇಟ್ಟುಕೊಂಡಿರೋದು ಅವ್ರ ದೊಡ್ಡತನ. ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂಥೇಳಿ ಅವರು ನೊಂದ್ಕೋತಾರೆ. ನಾನು ಯಾವತ್ತೂ ಅವ್ರ ಮನಸ್ಸು ಮತ್ತು ಮಾತನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಂಥೇಳಿ ಮೀನಾ ಹೇಳ್ತಾಳೆ. ಹಾಗಿರ್ಬೇಕಾದ್ರೆ ನಾನೀಗ ಹೇಗೆ ಅವ್ರಿಗೆ ಮುಖ ತೋರಿಸ್ಲಿ ಅಂಥೇಳಿ ಮೀನಾ ಅವ್ರು ಅಳ್ತಾ ಇರ್ತಾರೆ. ಇನ್ನೂ ಎಷ್ಟು ಕಷ್ಟ ಕೊಡ್ತೀಯೋ ಅಂತ ಹೇಳಿ ಕುಸುಮ ಅವರು ಮಂಜಂಗೆ ಕೇಳ್ತಾರೆ. ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳಿ ಮಂಜ ಕುಸುಮ ಅವ್ರ ಕೈ ಹಿಡ್ಕೊಳ್ತಾನೆ. ಬಿಡೋ ನನ್ನ ಕೈನ, ಇರುವೆಗೂ ತೊಂದರೆ ಕೊಡ್ದಿರೋ ನನ್ನ ಗಂಡ ಟ್ರೈನಿಗೆ ಸಿಗಾಕೊಂಡು ಸತ್ತು ಹೋದ್ರು. ಇಷ್ಟು ದೊಡ್ಡ ತಪ್ಪು ಮಾಡಿರೋ ನೀನು ಹೆಂಗೋ ಇದೆಯಾ ಅಂತ ಕುಸುಮ ಅವ್ರು ಹೇಳಬೇಕಾದ್ರೆ ಅಮ್ಮ ಅಂತ ಹೇಳಿ ಮೀನಾ ತಡಿತಾಳೆ. ನೀನು ಮಾಡಿದ ತಪ್ಪಿಗೆ ನಿನ್ನ ಅಕ್ಕನ ಜೀವನನೂ ಹಾಳಾಯ್ತಲ್ಲ ಅಂತ ಹೇಳಿ ಮೀನನ್ನು ತಪ್ಕೊಂಡು ಅಳ್ತಾ ಇರ್ತಾರೆ ಕುಸುಮ. ಆಗ ಮೀನಾ ಕುಸುಮನ್ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಮನೋಜ್ ಹೇಳ್ತಾನೆ, ಅವತ್ತು ಮಂಜ ಮನೆಗೆ ಬಂದಾಗ ನಾನು ಚೆಕ್ ಮಾಡ್ತಾ ಇದ್ನಲ್ಲ, ಅದನ್ನ ನೋಡಿ ನೀನು ನನಗೆ ಬೈದಿಯಲ್ಲ, ಈಗ ನೋಡ್ದ ಏನಾಯಿತು ಅಂಥೇಳಿ ಶಾಂತಿ ಕೇಳ್ತಾನೆ. ರಂಗನಾಥ್ ಅವರು ಮನೋಜನ್ನು ಗುರಾಯಿಸ್ತಾ ಇರ್ತಾರೆ. ಶಾಂತಿ ರಂಗನಾಥ್ಗೆ ಹೇಳ್ತಾಳೆ, ನಾನೇನು ಸಂಬಂಧ ಬೇಡ ಅಂತ ಹೇಳಿ ನಿಮ್ಗೆ ಎಷ್ಟು ಸತಿ ಹೇಳಿದ್ರು ನೀವು ನನ್ನ ಬಾಯಿ ಬಿಡಿಸಿ ಅದೇ ಕುಟುಂಬದಿಂದ ನೀವು ಹೆಣ್ಣನ್ನು ತಂದಿದ್ದೀರಲ್ಲ, ನೋಡಿದ್ರಾ ಇವಾಗ ಏನಾಯಿತು ಅಂಥೇಳಿ ಹೇಳ್ತಾಳೆ ರಂಗನಾಥ್ಗೆ. ಈಗ ನೋಡ್ರಿ ನಿಮ್ಮ ಸೊಸೆ ತಮ್ಮ ಮಾಡಿರೋ ತಪ್ಪಿಗೆ ನೀವು ಹೆಂಗೆ ಬಾಯಿ ಮುಚ್ಕೊಂಡು ನಿಂತಿದ್ದೀರಾ ಅಂಥೇಳಿ ಶಾಂತಿ ಹೇಳ್ತಾಳೆ. ಹಬ್ಬ ಈ ಕಡೆ ದಿನೇಶನ್ ಕಾಟನೂ ತಪ್ಪಿತು, ಮೀನಾನು ಮನೆಯಿಂದ ಹೊರಗೋಗೋ ಸಮಯ ಬಂದಂಗಿದೆ ಅಂಥೇಳಿ ರೋಹಿಣಿ ಖುಷಿ ಪಡ್ತಾ ಇರ್ತಾಳೆ. ಆ ಮೀನನ ಜೊತೆ ಈ ಸೂರ್ಯನ್ನು ಮನೆಯಿಂದ ಹೊರಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ, ನಾನು ಆಮೇಲೆ ಆರಾಮಾಗಿ ರಿಲ್ಯಾಕ್ಸಿಂಗ್ ಆಗಿರ್ಬೋದು ಅಂಥೇಳಿ ರೋಹಿಣಿ ಅನ್ಕೋತಾ ಇರ್ತಾಳೆ. ರೋಹಿಣಿ ಶಾಂತಿ ಕೇಳ್ತಾಳೆ, ಮಧ್ಯಾಹ್ನ ಊಟನೇ ಮಾಡಿಲ್ವಲ್ಲ ಅತ್ತೆ, ನಿಮಗೆ ಒಂದು ಕಪ್ ಕಾಫಿನಾದರೂ ಮಾಡಿಕೊಡ್ಲಾ ಅಂಥೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅಯ್ಯ ಊಟ ಮಾಡಿ ಇನ್ನೇನಾಗಬೇಕಾಗಿದೆ, ಎಂಥ ಕುಟುಂಬದಿಂದ ಹೆಣ್ಣನ್ನು ತಂದಿದ್ದೀರಾ, ಎಂಥ ಮನೆಯಿಂದ ತನದಿಂದ ಹುಡುಗಿ ತಂದಿದ್ದೀರಾ ಅಂಥೇಳಿ ಎಲ್ಲರೂ ಕ್ಯಾಕರಿಸಿ ಉಗಿತಾ ಇದ್ದಾರೆ, ಬೇಜಾರಾಗಿದೆ ಅಂಥೇಳಿ ಶಾಂತಿ ಹೇಳ್ತಾಳೆ. ಹೌದು, ಇನ್ನು ಮುಂದೆ ನೀನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೂ ದಾರಿ ಹೋಕರು ನಿನ್ನನ್ನು ನಿಲ್ಲಿಸಿ ನಿಮ್ಮ ಬ್ಯಾಗನ್ನು ಕದ್ಕೊಂಡು ಹೋಗಿರೋರು ನಿಮ್ಮ ಕುಟುಂಬದವರೇ ಅಲ್ವಾ ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಅದು ಅಲ್ಲದೆ ಇನ್ನೇನೇನು ಮಾತಾಡ್ತಾರೋ ಅಂಥೇಳಿ ಮನೋಜ್ ಹೇಳ್ತಾನೆ. ಮಾವ ನೀವು ಕೂಡ ಊಟ ಮಾಡಿಲ್ಲ, ನಿಮ್ಗೇನಾದ್ರು ತಗೊಂಬರಲಾ ಅಂಥೇಳಿ ರೋಹಿಣಿ ಕೇಳ್ತಾಳೆ. ನಾನು ಊಟ ಮಾಡಿ ಏನು ಮಾಡಬೇಕಾಗಿದೆ, ಈ ವಿಡಿಯೋನ ಇಡೀ ಊರವರೇ ನೋಡ್ದಂಗಾಯ್ತು, ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು ಅಂಥೇಳಿ ಶಾಂತಿ ಹೇಳಬೇಕಾದ್ರೆ
ಕರೆಕ್ಟಾಗಿ ಹೇಳ್ದಿ ಅಮ್ಮ, ಇನ್ನು ಮುಂದೆ ನೀನು ರೋಡಲ್ಲಿ ಹೋಗಬೇಕಾದ್ರೆ ಇಂಥವ್ರೇ ನಿನ್ನ ಬ್ಯಾಗನ್ನು ಕದ್ಕೊಂಡು ಹೋದ್ರು ಅಲ್ವಾ ಅಂತ ಹೇಳಿ ಹೀಯಾಳಿಸ್ತಾರೆ. ಅದು ಅಲ್ಲದೆ ನಮ್ಮ ಫ್ಯಾಮಿಲಿಯಿಂದಲೇ ಈ ಥರ ಆಗಿದೆ ಅಂತ ಗೊತ್ತಾದರೆ ಇನ್ನೂ ಏನೇನು ಹೀಯಾಳಿಸ್ತಾರೋ ಏನೋ ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ ಮನೋಜ್. ಮಾವ ನೀವಾದರೂ ಊಟ ಮಾಡಿ, ಏನಾದರೂ ತಂದ್ಕೊಡ್ಲಾ ಅಂತ ರೋಹಿಣಿ ಇನ್ನೊಂದ್ಸತಿ ಹೇಳಿದಾಗ, ಏನಮ್ಮ ಶಾಂತಿಯಿಂದ ನಂಗೆ ಆಗಲೇ ಹೊಟ್ಟೆ ತುಂಬೋಗ್ಬಿಟ್ಟಿದೆ, ಇನ್ನೇನು ಊಟ ಮಾಡೋದು, ಸುಮ್ಮನಿರು ಅಂತೇಳಿ ಹೇಳ್ತಾರೆ ರಂಗನಾಥ್. ಸೂರ್ಯ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಆಗ ಸೂರ್ಯ ನೋಡಿ ರಂಗನಾಥ್ ಅವರು ಹೋಗಿ ಕೂತ್ಕೊಳ್ತಾರೆ. ಆಗ ಸೂರ್ಯ ಕೇಳ್ತಾನೆ, ಮನೇಲಿ ಏನಾಗ್ತಾ ಇದೆ ಅಂಥೇಳಿ ಪ್ರಶ್ನೆ ಮಾಡ್ತಾನೆ. ಮನೇಲಿ ಏನು ನಡೀತಾ ಇದೆ ಏನು ನಂಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ, ಅದು ಅಲ್ಲದೆ ಮೀನಾ ಎಲ್ಲಿದ್ದಾಳೆ, ಮೀನಾ ಮೀನಾ ಅಂಥೇಳಿ ಸೂರ್ಯ ಕರೀತಾನೆ. ಏನು ನಡೀತಾ ಇದೆ ಇಲ್ಲಿ, ಪೆಂಗ್ಯ ನೀನಾದರೂ ಹೇಳು ಅಂತ ಅಂದ್ರೆ ಅವನು ಮಾತಾಡ್ತಾ ಇಲ್ಲ. ಏನಪ್ಪ ಆಗಿದೆ ನೀವಾದರೂ ಹೇಳಿ ಅಂಥೇಳಿ ರಂಗನಾಥ್ ಕೇಳಿದಾಗ, ಏನೋ ಹೀಗೆ ಹೇಳ್ತಾ ಇದೆಯಾ, ನಿನಗೆ ಈ ಮನೇಲಿ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ವಾ, ಅಥವಾ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ ಅಂತ ನಿಂಗೆ ಗೊತ್ತಿಲ್ವಾ ಅಂಥೇಳಿ ರಂಗನಾಥ್ ಅವ್ರು ಪ್ರಶ್ನೆ ಮಾಡ್ತಾರೆ. ವಿಷಯನಾ, ಏನು ವಿಷಯ ಅದು, ಮೀನಾಗೇನಾದರೂ ಆಯ್ತಾ, ಏನದು ಅಂತ ಹೇಳಿ ಅಪ್ಪ ಅಂಥೇಳಿ ಹೇಳ್ತಾನೆ ಸೂರ್ಯ. ಆಗ ಶಾಂತಿ ಹೇಳ್ತಾರೆ, ಲೇ ನಿನ್ನ ಹೆಂಡ್ತಿಗೇನು ಆಗಿಲ್ಲ, ನಮಗೆಲ್ಲ ಏನೂ ಆಗಿಲ್ವಲ್ಲ, ಅದೇ ದೊಡ್ಡ ವಿಷಯ ಗೊತ್ತಾ ಅಂಥೇಳಿ ಹೇಳ್ತಾರೆ ಶಾಂತಿ. ಅಪ್ಪ ಈ ಸಕ್ಕರೆ ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂಥೇಳಿ ರಂಗನಾಥ್ ಹತ್ರ ಸೂರ್ಯ ಕೇಳ್ತಾನೆ. ಮನೋಜ್ ಹೇಳ್ತಾನೆ, ನೀನು ಸುಮ್ಮನೆ ಆ್ಯಕ್ಟಿಂಗ್ ಮಾಡಬೇಡ, ನೀನು ಆ ವಿಡಿಯೋ ನೋಡಿಲ್ವಾ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ಸೂರ್ಯಗೆ. ವಿಡಿಯೋನ ಅದ್ಯಾವುದು ಅಂಥೇಳಿ ಸೂರ್ಯ ಕೇಳಿದಾಗ, ಯಾಕೆ ನಿನ್ನ ಮೊಬೈಲಲ್ಲಿ ಬಂದಿಲ್ವಾ ಅಂಥೇಳಿ ಮನೋಜ್ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಲೇ ಪೆಂಗ್ಯ ನನ್ನ ಮೊಬೈಲ್ ಕಳೆದೋಗಿದೆ ಗೊತ್ತಿಲ್ವಾ ನಿಂಗೆ ಅಂಥೇಳಿ ಹೇಳ್ತಾನೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಓ ಹಿಂಗ ವಿಷಯ, ಪರವಾಗಿಲ್ಲ ಬಿಡು, ನೀನು ಅವಾಗವಾಗ ಫ್ಯಾಮಿಲಿಗೆಲ್ಲ ಪಿಕ್ಚರ್ ತೋರಿಸ್ತೀಯಲ್ಲ, ಅದೇ ರೀತಿಯಲ್ಲಿ ನಾನೀಗ ನಿನ್ನ ಫ್ಯಾಮಿಲಿಗೆ ಸಂಬಂಧಪಟ್ಟಂಗೆ ಪಿಕ್ಚರ್ ತೋರಿಸ್ತೀನಿ ನೋಡು ಅಂಥೇಳಿ ಮನೋಜ್ ಹೇಳ್ತಾನೆ. ಮನೋಜ್ ವಿಡಿಯೋ ತೋರಿಸಿದಾಗ ಸೂರ್ಯಾಗೆ ನೋಡಿ ತುಂಬ ಶಾಕ್ ಆಗ್ತಾನೆ. ಈ ವಿಡಿಯೋ ಮನೋಜ್ ಹೇಗೆ ಸಿಕ್ತು ಅಂತ ಹೇಳಿ ಶಾಕ್ ಆಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ, ನೋಡ್ದೆ ನಿನ್ನ ಬಾಮ ಇದ್ದ ಎಂಥ ಕೆಲಸ ಮಾಡಿದ್ದಾನೆ ಅಂಥೇಳಿ ಮನೋಜ್ ಹೇಳ್ತಾನೆ. ಈ ವಿಡಿಯೋ ನಿನ್ನ ಹತ್ರ ಹೇಗೆ ಬಂತು ಅಂತೇಳಿ ಸೂರ್ಯ ಕೇಳಿದಾಗ, ನಾನೇನು ಇಡೀ ಪ್ರಪಂಚನೇ ಈ ವಿಡಿಯೋ ನೋಡಿದೆ ಅಂತೇಳಿ ಹೇಳ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಟ್ರೆಂಡಿಂಗ್ ಆಗಿದೆ, ಹಾಡು ಹಗಲಲ್ಲೇ ಕಳ್ಳ ಹೆಂಗೆ ಕದ್ಕೊಂಡು ಹೋಗ್ತಾ ಇದ್ದಾನೆ, ಪೊಲೀಸರು ಏನು ಮಾಡ್ತಾ ಇದ್ರು ಆ ಟೈಮಲ್ಲಿ ಅಂತ ಹೇಳ್ಕೊಂಡು ಇದೇ ವೈರಲ್ ಈಗ ಅಂತೇಳಿ ಹೇಳ್ತಾನೆ ಮನೋಜ್. ಯಾಕಿಷ್ಟು ಶಾಕ್ ಆಗಿದ್ದೀರಾ, ಈ ವಿಡಿಯೋ ನೀವು ಮೊದಲನೇ ಸತಿ ನೋಡ್ತಾ ಇದ್ದೀರಾ ಅಂತ ಹೇಳಿ ರೋಹಿಣಿ ಪ್ರಶ್ನೆ ಮಾಡ್ತಾಳೆ ಸೂರ್ಯಗೆ. ಶಾಂತಿ ಹೇಳ್ತಾಳೆ, ನಿನ್ನ ಹೆಂಡತಿ ಕುಟುಂಬದಿಂದ ಎಂಥ ಕೆಲಸ ಆಗಿದೆ ಅಂತ ನೋಡಿದ್ಯಾ, ತೂ ನಾಚಿಗೇಡು ಅಂತೇಳಿ ಹೇಳ್ತಾಳೆ ಶಾಂತಿ. ಆಗ ಸೂರ್ಯ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ನ್ಯಾಯ ನ್ಯಾಯ ಅಂತ ಯಾವಾಗಲೂ ಮಾತಾಡ್ತಾ ಇರ್ತೀಯಲ್ಲ, ಈಗ ಎಂಥ ಕೆಲಸ ಆಗಿದೆ ಅಂತ ನೋಡಿದ್ಯಾ, ಅದು ಅಲ್ಲದೆ ಅಮ್ಮನ ದುಡ್ಡು ಕದ್ದಿದ್ದಲ್ದೆ ಅಮ್ಮನ ತಳ್ಳಕ್ಕೆ ಬೇರೆ ನೋಡಿದಾನವನು, ಈಗೇನೋ ಹೇಳ್ತೀಯಾ ಅಂಥೇಳಿ ಮನೋಜ ಕೇಳಿದಾಗ, ಅಪ್ಪ ಅದೇನಾಯಿತು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾನೆ ಸೂರ್ಯ. ಸೂರ್ಯ ನಂಗೆ ಇದನ್ನು ಮೊದಲೇ ನಂಬೋಕ್ಕಾಗ್ತಾ ಇಲ್ಲ, ಅವ್ರ ಅಪ್ಪ ತೀರಿ ಹೋದ್ಮೇಲೆ ಆ ಹುಡುಗ ಒಳ್ಳೆಯವನಾಗಿ ಶಾಲೆಯಲ್ಲಿ ಚೆನ್ನಾಗಿ ಕಲಿತಿದ್ದಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ ರಂಗನಾಥ್. ನಿಮ್ಮಮ್ಮ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರನೇ ಕೊಡೋಕ್ಕಾಗ್ತಿಲ್ಲ ಅಂಥೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಈಗಲೇ ನೀವು ಕರೆಕ್ಟಾಗಿ ಮಾತಾಡ್ತಿದ್ದೀರಾ ಅಂಥೇಳಿ ಶಾಂತಿ ಹೇಳ್ತಾಳೆ. ರಂಗನಾಥ್ ಅವ್ರು ಏನು ಮಾತಾಡದೆ ಬೇಸರದಲ್ಲಿ ರೂಮ್ಗೆ ಹೊರಟೋಗ್ತಾರೆ. ಮೀನಾ ಎಲ್ಲಿ ಅಂತ ಸೂರ್ಯ ಕೇಳಿದಾಗ, ಅವಳು ಅಮ್ಮನ ಮನೇಲಿದ್ದಾಳೆ ಅಂಥೇಳಿ ಹೇಳ್ತಾರೆ. ಸರಿ ನಾನು ಈಗಲೇ ಹೋಗಿ ಮೀನನ್ನು ಕರ್ಕೊಂಬರ್ತೀನಿ ಅಂತ ಹೇಳಿ ಸೂರ್ಯ ಹೇಳಿದಾಗ, ಅಲ್ಲೋ ನೀನು ನಿನ್ನ ಹೆಂಡತಿ ಮನೆಗೆ ಹೋಗು, ಮಾತಾಡು, ಏನು ಬೇಕಾದರೆ ಮಾಡು, ಅವಳನ್ನು ಕರ್ಕೊಂಡು ನಿಮ್ಮ ಮನೆಗೆ ಬಂದರೆ ಸರಿ ಇರಲ್ಲ ಅಂಥೇಳಿ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ನನ್ನ ಹೆಂಡತಿ ಏನು ಮಾಡಿದ್ಲು, ಅವಳು ಈ ಮನೆ ಸೊಸೆ, ನಾನು ಅವಳನ್ನು ಕರ್ಕೊಂಬರ್ತೀನಿ ಅಂತೇಳಿ ಹೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, ನಿನ್ನ ಹೆಂಡತಿ ಅಂತ ಬೇಕಾದರೆ ಹೇಳ್ಕೊ, ಆದರೆ ಈ ಮನೆ ಸೊಸೆ ಅಂತ ಹೇಳಬೇಡ ಅಂಥೇಳಿ ಹೇಳ್ತಾರೆ. ಅದೇ ಯಾಕೆ ಹೀಗೆ ಹೇಳ್ತಿದ್ಯಾ ಸಕ್ಕರೆ ಅಂಥೇಳಿ ಸೂರ್ಯ ಪ್ರಶ್ನೆ ಮಾಡಿದಾಗ, ಒಂದು ಮಾತು ಕೂಡ ಆಡಬೇಡ ನೀನು, ನಂದೇ ದುಡ್ಡನ್ನ ಕದ್ಕೊಂಡು ಹೋಗಿರೋ ಕುಟುಂಬ ಅದು, ವಿಡಿಯೋ ನೋಡಬೇಕಾದ್ರೆ ನಂಗೆ ಹೇಗಾಯಿತು ಗೊತ್ತಾ, ನಾನು ಮಾಡಿರೋ ಕೆಲಸಕ್ಕೆ ಅವ್ನ ಮನೆಗೆ ಹೋಗಿ ಚಪ್ಪಲಿ ಚೆನ್ನಾಗಿ ವಾಂಚ್ ಬಂದಿದ್ದೀನಿ, ಏನು ಚಪ್ಪಲಿಲಿ ಹೊಡೆದು ಬಂದ್ರಾ, ನೀವು ಯಾಕೆ ಹಾಗೆ ಮಾಡೋಕ್ಕೆ ಹೋದ್ರಿ ಸಕ್ಕರೆ ಅಂಥೇಳಿ ಪ್ರಶ್ನೆ ಮಾಡ್ತಾನೆ ಸೂರ್ಯ. ಏನು ಮತ್ತೆ ಅವ್ನು ಮಾಡಿದ ಕೆಲಸಕ್ಕೆ ಆರತಿ ಬೆಳಗ್ಬೇಕಿತ್ತಾ ಅಂಥೇಳಿ ಮನೋಜ್ ಕೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ, ನೀ ಸುಮ್ಮನೆ ಮಧ್ಯದಲ್ಲಿ ಮಾತಾಡಬೇಡ, ನಂಗೆ ಕೋಪ ಬಂದಿದೆ, ನಿನಗೆ ತಟ್ಬಿಡ್ತೀನಿ ಅಂತೇಳಿ ಸೂರ್ಯ ಹೇಳ್ತಾನೆ. ಶಾಂತಿ ಹೇಳ್ತಾಳೆ, ಮೀನಾ ಮನೆಗೆ ಬರಬಾರ್ದು ಅಂದರೆ ಬರಬಾರ್ದು, ಅಷ್ಟೇ ಮುಗೀತು ಅಂತೇಳಿ ಹೇಳಿದಾಗ, ಯಾಕೆ ಅಂತೇಳಿ ಸೂರ್ಯ ಪ್ರಶ್ನೆ ಮಾಡ್ತಾನೆ ಸಕ್ಕರೆಗೆ. ಯಾಕಂದರೆ ಈ ಮನೆ ನಂದು, ಈ ಮನೇಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂಥೇಳಿ ಡಿಸೈಡ್ ಮಾಡೋಳು ನಾನು ಅಂಥೇಳಿ ಖಾರವಾಗಿ ಹೇಳ್ತಾಳೆ ಶಾಂತಿ. ಸರಿ ಆ ಮನೆ ಮಗಳು ಈ ಮನೆಗೆ ಬರಬಾರ್ದು, ಸರಿ ಒಪ್ಕೋತೀನಿ, ಆದರೆ ನಾನು ನನ್ನ ಹೆಂಡ್ತಿನ ಕರ್ಕೊಂಬರ್ತೀನಿ ಅಂತೇಳಿ ಸೂರ್ಯ ಹೇಳ್ತಾನೆ. ಮೀನಾ ತಪ್ಪು ಏನೂ ಇಲ್ಲ ಅಂತೇಳಿ ಹೇಳ್ತಾಳೆ. ಮೀನಾ ಮನೆಗೆ ಬರಬಾರ್ದು ಅಂದರೆ ಬರಬಾರ್ದು ಅಷ್ಟೇ ಅಂತ ಶಾಂತಿ ಹೇಳಿದಾಗ, ಅದನ್ನ ಡಿಸೈಡ್ ಮಾಡಬೇಕಾಗಿರೋದು ನಾನು ಅಂತೇಳಿ ಸೂರ್ಯ ಹೇಳ್ತಾನೆ.
ಏನಾಗುತ್ತೋ ನಾನು ನೋಡೇ ಬಿಡ್ತೀನಿ, ನಾನು ಮೀನನ್ನು ಮನೆಗೆ ಕರ್ಕೊಂಬರ್ತೀನಿ ಅಂತೇಳಿ ಸೂರ್ಯ ಹೊರಟ್ಬಿಡ್ತಾನೆ. ಏನಮ್ಮ ಇವ್ನು ನಾವೇನು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ ಅಂತ ಹೇಳಿ ಮನೋಜ್ ಸಕ್ಕರೆಗೆ ಹೇಳ್ತಾನೆ. ಅವನೇನು ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ, ಅದು ಅಲ್ಲದೆ ಮೀನನ್ನು ಈ ಜನ್ಮದಲ್ಲಿ ಮನೆಗೆ ಸೇರಿಸಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಕೋಪದಲ್ಲಿ. ನಡೆಯೋದೆಲ್ಲದನ್ನ ನೋಡಿ ಮನಸಲ್ಲೇ ಖುಷಿ ಪಡ್ತಾ ಇರ್ತಾಳೆ ರೋಹಿಣಿ. ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ಪೊಲೀಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ವಿಡಿಯೋನ ನೋಡ್ತಾ ಇರ್ತಾರೆ. ಹಾಡು ಹಗಲಲ್ಲೇ ಈ ಹುಡುಗ ಹೇಗೆ ಕಳ್ತನ ಮಾಡ್ತಾ ಇದ್ದಾರೆ ಅಂಥೇಳಿ ನೋಡ್ತಾ ಇರ್ತಾರೆ. ಅದು ಅಲ್ಲದೆ ಈ CCTV ಫುಟೇಜ್ ನೋಡ್ತಾ ಇದ್ರೆ 4ರಿಂದ 5 ತಿಂಗಳು ಹಳೇದು ಅಂತ ಅನಿಸ್ತಾ ಇದೆ. ಆದರೆ ಇಷ್ಟು ಲೇಟಾಗಿ ಗೊತ್ತಾಗಿದೆ ಅಂತ ಅಂದರೆ ನಾವು ಆದಷ್ಟು ಬೇಗ ಆ ಹುಡುಗನ ಕಂಡುಹಿಡಿಬೇಕು. ನಮಗೆ ಹೈಯರ್ ಅಥಾರಿಟಿಯಿಂದ ಕಾಲ್ ಬಂದರೂ ಬರ್ಬೋದು ಅಂತೇಳಿ ಕಾನ್ಸ್ಟೇಬಲ್ ಎಲ್ಲ ಪ್ರಿಪೇರ್ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ಗಳಿಗೆ ಹೇಳ್ತಾರೆ, SP ಇಂದ ನನಗೆ ಕಾಲ್ ಬಂದಿದೆ, ಆದಷ್ಟು ಬೇಗ ನಾವು ಈ ಕಳ್ಳನ ಹಿಡಿಬೇಕು ಅಂಥೇಳಿ ಹೇಳ್ತಾರೆ. ಅದು ಅಲ್ಲದೆ ವಿಡಿಯೋದಲ್ಲಿ ಅವನ ಮುಖ ಕ್ಲಿಯರಾಗಿ ಕಾಣ್ತಾ ಇದೆ. ಅವನು ಎಲ್ಲಿದ್ದರೂ ಬಿಡಬೇಡಿ, ಅವನನ್ನು ಎತ್ತಕೊಂಬನ್ನಿ ಅಂತೇಳಿ ಪೊಲೀಸ್ ಅವರು ಹೇಳ್ತಾರೆ. ಕಡೆ ಕುಸುಮ ಹಾಗೂ ಮೀನಾ ಜೋರಾಗಿ ಅಳ್ತಾ ಇರ್ತಾರೆ. ಮೀನಾ ಅಳೋದನ್ನು ನೋಡೋಕ್ಕಾಗದೆ ಕನಕ ಸಮಾಧಾನ ಮಾಡ್ತಾ ಇರ್ತಾರೆ. ಮೀನಾ ಮನೆಗೆ ಸೂರ್ಯ ಬರ್ತಾನೆ. ಆಗ ಮೀನಾ ಜೋರಾಗಿ ಹತ್ಕೊಂಡು ಹೋಗಿ ಸೂರ್ಯನ ತಪ್ಕೊಳ್ತಾಳೆ. ಸೂರ್ಯ ಹೇಳ್ತಾನೆ, ಆಗಿದ್ದೆಲ್ಲ ಆಯಿತು, ನೀನು ಬೇಜಾರು ಮಾಡ್ಕೋಬೇಡ ಅಂಥೇಳಿ ಮೀನಾಗೆ ಹೇಳ್ತಾ ಇದ್ದಾಗೆ ಕುಸುಮ ಕೂಡ ಹೇಳ್ತಾರೆ, ನಮ್ಮಿಂದ ದಯವಿಟ್ಟು ದೊಡ್ಡ ತಪ್ಪಾಗಿದೆ, ಕ್ಷಮಿಸಿ ಅಳಿಯಂದ್ರೆ ಅಂತೇಳಿ ಹೇಳ್ತಾಳೆ. ಮತ್ತೆ ನೀವು ಹೀಗೆಲ್ಲ ಹೇಳಬಾರ್ದು, ಸಮಾಧಾನ ಮಾಡ್ಕೊಳ್ಳಿ ಅಂತೇಳಿ ಸೂರ್ಯ ಹೇಳ್ತಾನೆ. ಮಂಜನ್ ಕೈ ಮುರಿದಾಗ ನಾನು ನಿಮ್ಮನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ, ಕ್ಷಮಿಸಿ. ಅವ್ನು ಮಾಡಿರೋ ತಪ್ಪಿಗೆ ನೀವು ಹಾಗೆ ಬಿಟ್ಟಿದ್ದೆ ನಿಮ್ಮ ದೊಡ್ಡ ಮನಸ್ಸು. ಕುಸುಮ ಅವರು ಹೇಳಬೇಕಾದ್ರೆ ಸೂರ್ಯ ಹೇಳ್ತಾನೆ, ನೀವೇನು ಅನ್ಕೋಬೇಡಿ, ಅಂಥದ್ದೇನೂ ಆಗೇ ಇಲ್ಲ ಅಂಥೇಳಿ ಹೇಳ್ತಾನೆ ಸೂರ್ಯ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗೀತು. ನಾನು ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.